ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತೇನಪ್ಪ ಅಂದರೆ ನಾನು ರವೆ ಉಂಡೆ ಮಾಡ್ತಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಇನ್ಯಾಕೆ ತಡ, ನಾನು ಆಗಲೇ ರವೆ ಉಂಡೆಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಹಾಲು, ಒಂದು ಜೊನ್ನೆಲಿ ಹಾಲು ತೊಗೊಂಡಿದ್ದೀನಿ. ನೆಕ್ಸ್ಟ್ ಸಕ್ಕರೆ, ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ತುರಿ ತೊಗೊಳ್ಳಿ. ಕಾಯಿ ತುರಿ ಚೆನ್ನಾಗಿರಲ್ಲ. ಕೊಬ್ಬರಿ ತುರಿ, ಸಕ್ಕರೆ, ಹಾಲು, ಕೊಬ್ಬರಿನ ಆಗಲೇ ತುರ್ಕೊಂಡಿದ್ದೀನಿ ನಾನು. ಮೊದಲಿಗೆ ನಾನು ಗೋಡಂಬಿ ತೊಗೊಂಡಿದ್ದೀನಿ. ನಂತರ ದ್ರಾಕ್ಷಿ, ಏಲಕ್ಕಿ, ಹಾಲು, ತುರಿದಿರುವಂತಹ ಕೊಬ್ಬರಿ, ರವೆ ಇನ್ನು ತೆಗೆದುಕೊಂಡಿದ್ದೀನಿ. ಇವನ್ನೆಲ್ಲ ತಗೊಂಡಾದ ನಂತರ ಒಂದು ಬಾಣಲಿ ತಗೊಳ್ಳಿ. ಅದರೊಳಗೆ 2 ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಚೆನ್ನಾಗಿ ಕಾಯಬೇಕು. ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ. ಅದಕ್ಕೆ ನಂತರ ಗೋಡಂಬಿ ಸೇರಿಸ್ಕೊಳ್ಳೋಣ. ಅದರ ಜೊತೆಗೆ ದ್ರಾಕ್ಷಿ ಹಾಕೊಳ್ಳೋಣ. ಅದು ಸ್ವಲ್ಪ ಸ್ಲಿಮ್ಮಲ್ಲಿದ್ದು ಫ್ರೈ ಮಾಡಬೇಕು. ಹಾಗೆ ಫ್ರೈ ಮಾಡ್ತಾ ಮಾಡ್ತಾ ಅದು ಫ್ರೈ ಆಗಿದ್ರೆ ಒಂದು ತಟ್ಟೆಗೆ ಎತ್ತಿ ಇಟ್ಕೊಂಡು ಅದೇ ತುಪ್ಪಕ್ಕೆ ರವೆಯನ್ನು ಸೇರಿಸಿ ಹುರಿಯಬೇಕು. ನಾನಿಲ್ಲಿ 1.5 ಕಪ್ ರವೆ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಹುರಿತಾನೆ ಇರಬೇಕು. ಅದು ಇದುವರೆ ಕೆಳಗಡೆ ಸೀದೋಗುತ್ತೆ. ತಳ ಸೀಸೋ ಥರ ಅಂತೂ ಇರಬಾರ್ದು. ಸೀಸಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ರವೆ ಉಂಡೆದು. ರವೆನ ಹುರಿಯೋದ್ರಿಂದ ರವೆ ಉಂಡೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾನೇ. ರವೆ ವೈಟ್ ಇರೋದೆಲ್ಲ ಫುಲ್ಲು ಸ್ವಲ್ಪ ಯೆಲ್ಲೋ ಕಲರ್ ತಿರುಗಬೇಕು. ಅಲ್ಲಿ ತನಕನೂ ಚೆನ್ನಾಗಿ ಹುರಿಬೇಕು ನಾವು. ನಂತರ ತುರಿದಿಟ್ಕೊಂಡಂತಹ ಕೊಬ್ಬರಿಯನ್ನು ಸೇರಿಸಿ ಸ್ವಲ್ಪ ಡ್ರೈ ಮಾಡಬೇಕು. ಅದರ ಜೊತೆಗೆ ಏಲಕ್ಕಿನೂ ಹಾಕೊಂಡು ಡ್ರೈ ಮಾಡ್ಕೊಳ್ಳೋಣ. ಈಗ ಅವು ಮೂರನ್ನು ಮಿಕ್ಸಿಂಗ್ ಮಾಡ್ಕೊಳ್ಳೋಣ.
ಜೊತೆಯಲ್ಲಿ ಸಕ್ಕರೆ ಹಾಕೊಳ್ಳೋಣ. ನಾನಿಲ್ಲಿ ಒಂದೂವರೆ ಕಪ್ ರವೆಗೆ 1 ಕಪ್ ಸಕ್ಕರೆ ಹಾಕೊಂತ ಇದ್ದೀನಿ. ನಿಮ್ಗೆ ಸಕ್ಕರೆ ಜಾಸ್ತಿ ಬೇಕು ಅಂದ್ರೆ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ ಸಕ್ಕರೆ ಯಾರು ಜಾಸ್ತಿ ತಿನ್ನಲ್ಲ, ಅದರಿಂದ ಸಕ್ಕರೆ ಕಮ್ಮಿ ಹಾಕೊಂಡಿದೀನಿ. ಆಮೇಲೆ ಮತ್ತೆ ಸ್ವೀಟ್ ಜಾಸ್ತಿ ಆದ್ರೆ ಮಕ್ಕೆ ಚಿಟ್ಟೊಡಿತದೆ, ತಿನ್ನಕ್ಕಾಗಲ್ಲ. ಅದರಿಂದ ಸ್ವಲ್ಪ ಸಕ್ಕರೆ ಕಮ್ಮಿನೇ ಹಾಕೊಳ್ಳಿ. ಜೊತೆಗೆ ನಾವು ಅವಲೇ ದ್ರಾಕ್ಷಿ ಗೋಡಂಬಿ ಹುರಿದಿದ್ದಂಥದ್ನ ಹಾಕೋಣ. ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಂಗೆ ಡ್ರೈ ಮಾಡ್ತಾ ಇರಬೇಕು. ಹಾಗೆ ಪಕ್ಕದ ಒಲೆಯಲ್ಲಿ ಹಾಲನ್ನ ಕಾಯಕ್ಕಿಡೋಣ. ರವೆಗೆ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಆವಾಗ ಹಾಲು ಕಾಯ್ದಿರ್ಬೇಕು, ಆವಾಗ ಇನ್ನು ಚೆನ್ನಾಗಿ ಬರುತ್ತೆ ರವೆ ಉಂಡೆ ಅಂತ. ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ಹಾಲನ್ನ ಕಾಯಕ್ಕಿಟ್ಟಿದ್ನ ಅದರಲ್ಲಿ ಸೇರ್ಸೋಣ. ಅಂದ್ರೆ ಜಾಸ್ತಿ ತೆಳನೂ ಮಾಡ್ಕೊಳ್ಳೋದು ಬೇಡ, ಜಾಸ್ತಿ ಗಟ್ಟಿಗೂ ಮಾಡ್ಕೊಳ್ಳೋದು ಬೇಡ, ಮೀಡಿಯಂ ಅಲ್ಲಿಗೆ ಇರ್ಬೇಕದು. ಆ ರೀತಿ ನಾವು ಸ್ವಲ್ಪ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಬಿಸಿ ಇದ್ದಂಗೆನೆ ಕಲಿಸ್ಬೇಕು. ಅದರಿಂದ ನಾವು ಮೀಡಿಯಂ ಸೈಜಲ್ಲಿ ಮಾಡ್ಕೊಂಡು ಕಲಿಸ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ಅದನ್ನ ಬಿಸಿ ಇದ್ದಂಗೆನೆ ಉಂಡೆ ಮಾಡ್ಕೊಬೇಕು. ಏಕೆಂದ್ರೆ ಆರೋದ್ಮೇಲೆ ಎಲ್ಲ ಗಟ್ಟಿಯಾಗ್ಬಿಡುತ್ತಲ್ವಾ, ಸೊ ಅದರಿಂದ ಉಂಡೆ ಮಾಡ್ಕೊಳಕ್ ಆಗಲ್ಲ. ಬಿಸಿ ಇದ್ದಾಗೇನೆ ಅದೊಂದ್ ಸ್ವಲ್ಪ ಮೆತ್ತಗಿರ್ತದಲ್ವಾ, ಆಗ ಬೇಗ ಉಂಡೆ ಮಾಡ್ಕೊಬಿಡ್ಬೋದು. ನಾನು ಹಾಲ್ನ ಬಿಸಿ ಇದೆ ಅಲ್ವಾ, ಹಾಲ್ನೇ ಹಾಕೊಂಡಿದೀನಿ. ನೆಕ್ಸ್ಟ್ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು. ನೋಡಿ ರವೆ ಉಂಡೆ ಹೇಗಿದೆ ಅಂತ. ಸ್ಮೂತ್ ಆಗಿರ್ಬೇಕು ಯಾವಾಗ್ಲೂನು, ಯಾಕಂದ್ರೆ ಅದು ಆರೋದ್ಮೇಲೆ ಯಾವಾಗ್ಲೂ ರವೆ ಉಂಡೆ ಗಟ್ಟಿಯಾಗೆ ಬರುತ್ತೆ. ಈಗ ಸ್ಮೂತ್ ಆಗಿರುತ್ತೆ, ಬಿಸಿ ಬಿಸಿ ರವೆ ಉಂಡೆ ಹಾಗೆ ಚೆನ್ನಾಗಿರುತ್ತೆ. ಈಗ ತಿಂದ್ರೂ ಚೆನ್ನಾಗಿರುತ್ತೆ, ಆರೋದ್ಮೇಲೆ ತಿಂದ್ರೂ ಚೆನ್ನಾಗಿರುತ್ತೆ. ಹಾಗೆ ಸಣ್ಣ ಸಣ್ಣದ ಉಂಡೆ ಮಾಡ್ಕೋತಾ ಇದೀನಿ ನಾನೀಗ. ಅದನ್ನ ಬೇಗ ರವೆ ಉಂಡೆಗಳನ್ನ ಮಾಡ್ಕೊಡ್ಬೇಕು ಬಿಸಿ ಇದ್ದಾಗೇನೆ. ನೋಡಿ ರವೆ ಉಂಡೆ ಯಾವ ಶೇಪಲ್ಲಿ ಇದೆ ಅಂತ ನೀವೇ ನೋಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ಆದ್ರೆ ಸ್ವೀಟ್ ಕಮ್ಮಿ ಹಾಕೊಂಡಿದ್ದು ಅಲ್ವಾ ನಾವು, ಅದರಿಂದ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು. ಸೊ ನೀವು ಕರೆಕ್ಟಾಗಿ ಶುಗರ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ರವೆ ಉಂಡೆ ಯಾವ ರೀತಿ ಇದೆ ಅಂತ. ಹಾಗೆ ಎಲ್ಲ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ನಾನು. ರವೆ ಉಂಡೆ ಹೇಳ್ಬೇಕು ಅಂದ್ರೆ ತುಂಬಾ ಬೇಗ ಮಾಡಬಹುದು, ಯಾಕಂದ್ರೆ ಏನೋ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಅದಕ್ಕೆ. ಸೊ ಮನೇಲೆ ಬೇಗ ಮಾಡ್ಕೊಬಿಡ್ಬೋದು, 5 ನಿಮಿಷದಲ್ಲೇ ಮಾಡ್ಕೋಬಹುದು ಹೇಳ್ಬೇಕು ಅಂದ್ರೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಈ ರವೆ ಉಂಡೆ ಇದು ಮಾಡಿರೋದು. ಸೊ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಇನ್ನ ಎಲ್ಲ ಉಂಡೆಗಳನ್ನ ನಾನು ಮಾಡ್ಕೊಂಡಾಗಿದೆ. ಸೊ ನೋಡಿ ರವೆ ಉಂಡೆ ಹೇಗಿದೆ ಅಂತ. ಒಂದ್ ರವೆ ಉಂಡೆ ಒಂದ್ ಝೂಮ್ ಅಲ್ಲಿ ಹಾಕಿ ತೋರ್ಸಿರ್ತೀನಿ ಯಾವ ರೀತಿ ಇದೆ ಅಂತ. ಸೊ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಆ ರವೆನ ತುಪ್ಪದಲ್ಲಿ ಹುರ್ಕೊಂಡಿರ್ತೀರಲ್ವಾ, ತುಪ್ಪದಲ್ಲಿ ಹುರ್ಕೊಳ್ಳಿ, ಯಾಕಂದ್ರೆ ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆಲಿ ಹುರ್ಕೊಳ್ಳೋಕ್ಕಿಂತ. ಸೊ ಎಲ್ಲ ರವೆ ಉಂಡೆಗಳನ್ನ ಉಂಡೆ ಮಾಡ್ಕೋತೀನಿ. ನೋಡಿ ಹೇಗಿದೆ ಅಂತ ರವೆ ಉಂಡೆ. ನೋಡಿ ಫೈನಲಿ ರವೆ ಉಂಡೆ ಹೇಗ್ ಕಾಣ್ತಿವೆ ಅಂತ.
ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದಕ್ಕೆ ಏನು ಬಾದಾಮಿ ಬಾದಾಮಿನ ಅಂದ್ರೆ ಕಟ್ ಮಾಡ್ಕೊಳ್ಳಿ. ಅದನ್ನ ಮೇಲ್ಗಡೆ ಸ್ವಲ್ಪ ಹಾಗೆ ಡೆಕೋರೇಷನ್ಗೆ ಅಂತ ಇಲ್ಲ, ಚೆನ್ನಾಗಿರುತ್ತೆ ಅದನ್ನ ಮೇಲ್ಗಡೆ ಹಾಗೆ ಹಾಕ್ತಿದ್ರೆ. ಅದನ್ನ ನೋಡಿ, ಇವಾಗ ಹಾಕ್ತೀನಿ ನೋಡಿ. ಅದನ್ನ ಬಾದಾಮಿನ ಸ್ವಲ್ಪ ಪುಡಿ ಮಾಡ್ಕೊಂಡು, ಇಲ್ಲ ಮಿಕ್ಸಿಲಿ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಜಾಸ್ತಿ ಪುಡಿ ಮಾಡ್ಕೊಂಡ್ರೆ ಜಾಸ್ತಿ ಪುಡಿ ಆಗ್ಬಿಡುತ್ತೆ. ಅದು ಸ್ವಲ್ಪ ಬಾಯಿಗೆ ಸಿಗೋ ತರಾನೇ ನೋಡಿ ಆ ರೀತಿ ಪುಡಿ ಮಾಡ್ಕೊಂಡಿದ್ದನ್ನ ಮೇಲ್ಗಡೆ ಅದನ್ನ ಹಾಗೆ ಡೆಕೋರೇಷನ್ಗೂ ಅಷ್ಟೇ, ಇಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ. ಬಾದಾಮಿನ ಹಾಕೋ ತಿಂದ್ರೆ ಎಲ್ಲದಕ್ಕೂ ನಾನು ಆ ರೀತಿ ಹಾಕೋತಿದ್ದೇನೆ. ಎಲ್ಲದಕ್ಕೂ ಹಾಕ್ತೀನಿ ಆ ಥರ. ಸೊ ನೋಡಿ, ಫೈನಲಿ ಎಲ್ಲಾನು ಹಾಕೊಂಡಿದ್ದೀನಿ ಆ ರೀತಿ. ಸೊ ಒಂದನ್ನ ತಗೊಂಡು ನಿಮ್ಗೆ ಯಾವ ರೀತಿ ಚೆನ್ನಾಗಿದೆ ಸ್ಮೂತ್ ಆಗಿ ಅಂತ ತೋರಿಸ್ತೀನಿ ನೋಡಿ. ಬಾಯಲ್ಲಂತೂ ನನಗಂತೂ ನೀರು ಬರ್ತಿದೆ. ಎಷ್ಟು ಸ್ಮೂತ್ ಆಗಿ ಸಾಫ್ಟ್ ಆಗಿತ್ತು. ಬಾಯಲ್ಲಿ ಹಾಕೊಂಡ್ರೆ ಹಾಗೆ ಕರಗೋಗುತ್ತಲ್ಲ ಆ ರೀತಿ ಇತ್ತು. ಅಂದ್ರೆ ಜಾಮೂನ್ ತಿಂತೀವಿ ನೋಡಿ, ಆ ತರ ತುಂಬಾ ಚೆನ್ನಾಗಿತ್ತು. ಬಟ್ ಸ್ವೀಟ್ ಸ್ವಲ್ಪ ಕಮ್ಮಿ ಇತ್ತು. ನೀವು ಶುಗರ್ನ ನೋಡ್ಕೊಂಡು ಹಾಕೋಬಹುದು. ನಮ್ಗೆ ಸ್ವೀಟ್ ಕಮ್ಮಿನೇ ಇರಬೇಕು. ಸೊ ಅದರಿಂದ ಏನಿಲ್ಲ. ಸೊ ನೆಕ್ಸ್ಟ್ ಮಧ್ಯಾಹ್ನ ಒಂದು ಎಳ್ನೀರ್ನ ಕೆಚ್ಕೊಂಡು ಕುಡ್ದೆ. ನೆಕ್ಸ್ಟ್ ಅದ್ ಗಂಜಿ ಅಂದ್ರೆ ನನಗಂತೂ ತುಂಬಾ ಇಷ್ಟ ಗೈಸ್. ನೆಕ್ಸ್ಟ್ ಆಪಲ್ನ ಕಟ್ ಮಾಡ್ಕೊಂಡು ತಿನ್ಬಿಟ್ಟು ಊಟ ಮಾಡ್ಬಿಟ್ಟು ಹಾಗೆ ಮಲ್ಕೊಂಡ್ವಿ. ಇವತ್ತು ನಾನು ಟ್ರೈ ಮಾಡಿದ್ದು ರವೆ ಉಂಡೆ. ಸೊ ನೀವೇ ನೋಡಿರ್ಬೋದು, ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹಾಗೆ ಹೇಗಿದೆ ರೆಸಿಪಿ ಅಂತ ಕಮೆಂಟ್ ಮಾಡಿ. ಇದನ್ನು ನೀವು ಏನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಇನ್ನು ಮುಂದಿನ ವ್ಲಾಗಲ್ಲಿ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.